ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಿಸ್ಟರ್ ಶಿವಾನಂದ ಹಲೋಳಿ, ಸಹಾಯಕ ಪ್ರಾಧ್ಯಾಪಕರು ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತೆಲಸಂಗ. ಪ್ರಸ್ತುತ ಕಾಲೇಜು ಶಿಕ್ಷಣ ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ LMS ಅಡಿಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ BA 6ನೇ ಸೆಮಿಸ್ಟರ್ನ ಅರ್ಥಶಾಸ್ತ್ರ 2ನೇ ಪತ್ರಿಕೆಯ ಭಾರತದ ಆರ್ಥಿಕತೆ ಪತ್ರಿಕೆಯ 4ನೇ ಘಟಕವಾದಂಥ ಪವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್, ಇದರಲ್ಲಿನ ಟ್ರೆಂಡ್ಸ್ ಇನ್ ಪವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ ಇದನ್ನು ಕುರಿತು ಚರ್ಚಿಸೋಣ. In the introduction part, we have overview about the trends of Indian poverty and unemployment. It is very important to understand the trends and extent of poverty and unemployment in India. This helps in framing policies and programs for solving those problems. Trends show the changes in the poverty and unemployment rates during the certain period as well as between regions and areas. ಭಾರತದಲ್ಲಿ ಬಡತನ ಮತ್ತು ನಿರುದ್ಯೋಗ ಪ್ರವೃತ್ತಿಗಳು ಮತ್ತು ವ್ಯಾಪ್ತಿಯನ್ನು ಅರ್ಥ ಮಾಡಿಕೊಳ್ಳುವುದು ಅವುಗಳ ಪರಿಹಾರದ ದೃಷ್ಟಿಯಿಂದ ಅತ್ಯಂತ ಮುಖ್ಯವಾದುದು. ಆ ಸಮಸ್ಯೆಗಳನ್ನು ಪರಿಹರಿಸಲು ನೀತಿಗಳು ಮತ್ತು ಕಾರ್ಯಕ್ರಮಗಳನ್ನು ರೂಪಿಸಲು ಇದು ಸಹಾಯ ಮಾಡುತ್ತದೆ. ಪ್ರವೃತ್ತಿಗಳು ಈ ಒಂದು ಟ್ರೆಂಡ್ಸ್ ನಿರ್ದಿಷ್ಟ ಅವಧಿಯಲ್ಲಿ ಮತ್ತು ನಿರ್ದಿಷ್ಟ ಪ್ರದೇಶದಲ್ಲಿ ಬಡತನ ಮತ್ತು ನಿರುದ್ಯೋಗ ದರದಲ್ಲಿನ ಬದಲಾವಣೆಗಳನ್ನು ತೋರಿಸುತ್ತದೆ. ಇಲ್ಲಿ ಪವರ್ಟಿ ಟ್ರೆಂಡ್ಸನ್ನು ನೋಡಿದಾಗ ಪವರ್ಟಿ ಟ್ರೆಂಡ್ಸ್, ಪವರ್ಟಿ ಎಸ್ಟಿಮೇಟ್ಸ್, ಇಟ್ ಈಸ್ ಕ್ಲಿಯರ್ ಫ್ರಾಮ್ ಫಾಲೋವಿಂಗ್ ಟೇಬಲ್. There is a substantial decline in poverty ratios in India from about 45% in 1993 to 94 to 37.2% in 2004 and 5. Yes. ಈ ಒಂದು ಬಡತನದ ಪ್ರವೃತ್ತಿಯನ್ನು ಈ ಟೇಬಲನ್ನು ಅಧ್ಯಯನ ಮಾಡಿದಾಗ ತಿಳಿದು ಬರುವಂಥ ಅಂಶವೆಂದರೆ, ತೆಂಡೂಲ್ಕರ್ ವಿಧಾನದ ಪವರ್ಟಿಯ ಬಡತನದ ಒಂದು ಅಂದಾಜಿನಲ್ಲಿ 1993-94ರಲ್ಲಿನ ಬಡತನದ ಪ್ರಮಾಣ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿತ್ತು. ಅಂದರೆ 50.7%, ನಗರದಲ್ಲಿ 32, ಒಟ್ಟಾರೆ 45%. ಇನ್ನು ಎಷ್ಟು ಸಂಖ್ಯೆಯ ಜನರು ನಿರುದ್ಯೋಗಿಗಳಿದ್ದಾರೆ ಅಂದಾಗ 1993-94ರಲ್ಲಿ 329 ಮಿಲಿಯನ್ ಪರ್ಸನ್ ಇನ್ ರೂರಲ್ ಆ್ಯಂಡ್ 75% ಇನ್ ಅರ್ಬನ್. 75 million persons in urban. Totally 404 million people were unemployed, were under below poverty line, below poverty line. ಇವರು ಬಡತನದ ಕೆಳಗಿದ್ದಂಥ ಸ್ಥಿತಿ ಇತ್ತು. ಇದು 2004-05ಕ್ಕೆ ಕ್ರಮೇಣ ಕಡಿತವಾಗ್ತಾ ಬಂತು ಅಂತ ಹೇಳ್ಬೋದು. ಶೇಕಡಾ ರೂಪದಲ್ಲಿ ಕಡಿತವಾಗ್ತಾ ಬಂದರೆ ಸಂಖ್ಯೆ ಪ್ರಮಾಣದಲ್ಲಿ ಅಷ್ಟೊಂದು ಆಗಲಿಲ್ಲ 2004-05ಕ್ಕೆ. ಅಂದರೆ ಗ್ರಾಮೀಣ ಭಾಗದಲ್ಲಿ 42%, ನಗರ ಪ್ರದೇಶದಲ್ಲಿ 26%, ಒಟ್ಟಾರೆ 37%, 2004-05ರಲ್ಲಿ ಇದ್ದದ್ದನ್ನು ನಾವು ನೋಡ್ತೀವಿ. ಬಡತನದ ಕೆಳಗಿರುವಂಥ ಬಡತನದ ಜನಸಂಖ್ಯೆ. ಆದರೆ ಇದು ಜನಸಂಖ್ಯೆಯ ದೃಷ್ಟಿಯಿಂದ ನೋಡಿದಾಗ ಗ್ರಾಮೀಣ ಭಾಗದಲ್ಲಿ 326 ಮಿಲಿಯನ್ ಜನಸಂಖ್ಯೆ ಮತ್ತು ನಗರ ಪ್ರದೇಶದಲ್ಲಿ 81 ಮಿಲಿಯನ್ ಜನಸಂಖ್ಯೆ, ಒಟ್ಟು 407 ಮಿಲಿಯನ್ ಜನಸಂಖ್ಯೆ ಬಡತನ ರೇಖೆಗಿಂತ ಕೆಳಗಿದ್ದದ್ದನ್ನು ನೋಡ್ತೀವಿ. ಇದು 2009-10ಕ್ಕೆ ನಗರ ಪ್ರದೇಶದಲ್ಲಿ 34%, ಗ್ರಾಮೀಣ ಪ್ರದೇಶದಲ್ಲಿ 34%, ನಗರ ಪ್ರದೇಶದಲ್ಲಿ 21%, ಒಟ್ಟಾರೆ 30%ಕ್ಕೆ ಇಳಿಕೆ ಆದದ್ದನ್ನು ನೋಡ್ತೀವಿ. ಅದೇ ರೀತಿಯಾಗಿ ಜನಸಂಖ್ಯೆ ಪ್ರಮಾಣದಲ್ಲಿ 278 ಮಿಲಿಯನ್ ಗ್ರಾಮೀಣ ಜನಸಂಖ್ಯೆ ಮತ್ತು 76 ಮಿಲಿಯನ್ ನಗರ ಜನಸಂಖ್ಯೆ, ಒಟ್ಟಾರೆ 355 ಮಿಲಿಯನ್ ಜನಸಂಖ್ಯೆ ಬಡತನ ರೇಖೆಗಿಂತ ಕೆಳಗಿದ್ದಂಥದ್ದು ಉದಾಹರಣೆಯನ್ನು ನೋಡ್ತೀವಿ. ಇನ್ನು 2011-12ರಲ್ಲಿ ಬಡತನದ ರೇಷಿಯೋವನ್ನು ನೋಡಿದಾಗ 26% ಗ್ರಾಮೀಣ ಜನಸಂಖ್ಯೆ, 14% ನಗರ ಜನಸಂಖ್ಯೆ, ಒಟ್ಟು 22% ಬಡತನ ರೇಖೆಗಿಂತ ಕೆಳಗಿದ್ದದ್ದನ್ನು ನೋಡ್ತೀವಿ. ಇನ್ನು
ಜನಸಂಖ್ಯೆಯ ದೃಷ್ಟಿಯಿಂದ ನೋಡಿದಾಗ 217 ಮಿಲಿಯನ್ ಜನಸಂಖ್ಯೆ ಗ್ರಾಮೀಣ ಜನಸಂಖ್ಯೆ, 53 ಮಿಲಿಯನ್ ನಗರ ಜನಸಂಖ್ಯೆ, ಒಟ್ಟು 270 ಮಿಲಿಯನ್ ಜನಸಂಖ್ಯೆ ಬಡತನ ರೇಖೆಗಿಂತ ಕೆಳಗಿದ್ದದ್ದನ್ನು ಪ್ರವೃತ್ತಿಯನ್ನು ನೋಡ್ತೀವಿ. ಪವರ್ಟಿ ಅಮಾಂಗ್ ಮೋಸ್ಟ್ ವಲ್ನರೇಬಲ್ ಗ್ರೂಪ್ಸ್ ಇನ್ ಇಂಡಿಯಾ 2011-12 ಅಂಕಿಅಂಶದ ಪ್ರಕಾರ ಭಾರತದ ಹೆಚ್ಚಿನ ದುರ್ಬಲ ಗುಂಪುಗಳಲ್ಲಿನ ಬಡತನವನ್ನು ನೋಡಿದಾಗ ಈ ಕೆಳಗಿನ ವರ್ಗದ ಪ್ರತಿ 100 ವ್ಯಕ್ತಿಗಳಲ್ಲಿ ಬಡತನ ಜನರ ಪ್ರಮಾಣವನ್ನು ತೋರಿಸ್ತದೆ. ಅಂದರೆ 100ರಲ್ಲಿ ಎಷ್ಟು ಜನರು ಬಡವರು ಅಂತ. 2011-12 ಅಂಕಿ ಸಂಖ್ಯೆಯ ಪ್ರಕಾರ ಶೆಡ್ಯೂಲ್ಡ್ ಟ್ರೈಬ್ಸ್ ಪರಿಶಿಷ್ಟ ಪಂಗಡದಲ್ಲಿ 100ಕ್ಕೆ 43 ಜನಸಂಖ್ಯೆ ಬಡತನ ರೇಖೆಗಿಂತ ಕೆಳಗಿದ್ದದನ್ನು ನೋಡ್ತೀವಿ. ಇನ್ನು ಪರಿಶಿಷ್ಟ ಜಾತಿ ಶೆಡ್ಯೂಲ್ಡ್ ಕಾಸ್ಟ್ SCಯಲ್ಲಿ 100ಕ್ಕೆ 29 ಜನಸಂಖ್ಯೆ ಬಡತನದಲ್ಲಿರೋದನ್ನು ನೋಡ್ತೀವಿ. ಇನ್ನು ಎವರೇಜ್ ಇಂಡಿಯನ್ ಪಾವರ್ಟಿ ರೇಷಿಯೋ ಭಾರತದ ಸರಾಸರಿ ಬಡತನದ ಪ್ರಮಾಣ 100ಕ್ಕೆ 22 ಜನಸಂಖ್ಯೆ, ಪ್ರತಿ 100 ಜನಸಂಖ್ಯೆಯಲ್ಲಿ 22 ಜನಸಂಖ್ಯೆ ಬಡತನ ರೇಖೆಗಿಂತ ಕೆಳಗಿರೋದನ್ನು ನೋಡ್ತೀವಿ. ಇದೇ ನಾವು ಕ್ಯಾಜುವಲ್ ಲೇಬರ್ ಫಾರ್ಮ್ನಲ್ಲಿ ನೋಡಿದಾಗ ಸಾಂದರ್ಭಿಕ ಕಾರ್ಮಿಕರ ರೂಪದಲ್ಲಿ ನೋಡಿದಾಗ ಇದು ಗ್ರಾಮೀಣ ಭಾಗದಲ್ಲಿ 100ಕ್ಕೆ 34ರಷ್ಟು ಇರುವಂಥದ್ದು. ಇನ್ನು ನಗರ ಪ್ರದೇಶದಲ್ಲಿ ನಾನ್ ಫಾರ್ಮಾ ಕ್ಯಾಜುವಲ್ ಲೇಬರನ್ನು ನೋಡಿದಾಗ ನಗರ ಪ್ರದೇಶದಲ್ಲಿ 34, ಎರಡೂ ಕೂಡ ಸೇಮ್ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಇಲ್ಲಿ ಸೋಷಿಯಲ್ ಗ್ರೂಪ್ಸ್ ಆ್ಯಂಡ್ ಎಕನಾಮಿಕ್ ಕ್ಯಾಟಗರಿಗಳಲ್ಲಿ ಈ ರೀತಿ 100ಕ್ಕೆ ಎಷ್ಟು ಜನ, ಪ್ರತಿ 100 ವ್ಯಕ್ತಿಗಳಲ್ಲಿ ಎಷ್ಟು ಜನ ಬಡವರಿದ್ದಾರೆ ಅನ್ನೋದನ್ನು ಈ ಚಾರ್ಟ್ ಮುಖಾಂತರ ನಾವು ಗಮನಿಸಿದ್ವಿ ಅಂತ ಹೇಳ್ಬೋದು. ಇನ್ನು ಪಾವರ್ಟಿ ಇಂಟರ್ಸ್ಟೇಟ್ ಡಿಸ್ಪೆರಿಟೀಸ್ ಇನ್ ಇಂಡಿಯಾ ಬಡತನ ಭಾರತದಲ್ಲಿ ಅಂತಾರಾಜ್ಯ ಅಸಮಾನತೆಗಳನ್ನು ನೋಡೋದಾದರೆ ಭಾರತದ ಬಡತನದಲ್ಲಿನ ಅಂತಾರಾಜ್ಯ ಅಸಮಾನತೆಗಳನ್ನು ನೋಡಿದಾಗ ಅಂದರೆ ಆಯ್ದ ಭಾರತೀಯ ರಾಜ್ಯಗಳಲ್ಲಿ ಬಡತನದ ಅನುಪಾತವನ್ನು 2011 ಜನಗಣತಿ ಪ್ರಕಾರ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಬಿಹಾರ ಅತಿ ಹೆಚ್ಚಿನ ಬಡತನ ಬಿಹಾರದಲ್ಲಿರೋದು ಕಂಡು ಬರ್ತದೆ. ಬಿಹಾರದಲ್ಲಿ 33.7ರಷ್ಟು, ಇನ್ನು ಒಡಿಸ್ಸಾದಲ್ಲಿ 32.6ರಷ್ಟು, ಆಸಾಂನಲ್ಲಿ 31.9ರಷ್ಟು, ಮಧ್ಯಪ್ರದೇಶದಲ್ಲಿ 31.7ರಷ್ಟು, ಉತ್ತರ ಪ್ರದೇಶದಲ್ಲಿ 29.4ರಷ್ಟು ಬಡತನದ ಕೆಳಗಿರುವಂಥ ಜನಸಂಖ್ಯೆಯನ್ನು ಹೋಗ್ತೀವಿ ಬಿಲೋ ಪಾವರ್ಟಿ ಲೈನ್ದಲ್ಲಿರ್ತಕ್ಕಂಥ ಜನಸಂಖ್ಯೆಯನ್ನು. ಆದರೆ ಕರ್ನಾಟಕದಲ್ಲಿ 20.9, ಕರ್ನಾಟಕದಲ್ಲಿ ಸರಿಸುಮಾರು 21 ಅಂತ ಹೇಳ್ಬೋದು, 21ರಷ್ಟು ಬಡತನ ಇದೆ 2011 ಜನಗಣತಿಯ ಪ್ರಕಾರ. ಇನ್ನು ಪಶ್ಚಿಮ ಬಂಗಾಳದಲ್ಲಿ 19.9, ಮಹಾರಾಷ್ಟ್ರದಲ್ಲಿ 17.4, ಗುಜರಾತ್ನಲ್ಲಿ 16.6, ರಾಜಸ್ಥಾನದಲ್ಲಿ 14.7, ತ್ರಿಪುರಾದಲ್ಲಿ 14ರಷ್ಟು, ತಮಿಳುನಾಡಲ್ಲಿ 11.3ರಷ್ಟು, ಹರಿಯಾಣದಲ್ಲಿ 11.2ರಷ್ಟು, ದೆಹಲಿಯಲ್ಲಿ 9.9ರಷ್ಟು, ಆಂಧ್ರ ಪ್ರದೇಶದಲ್ಲಿ 9.2ರಷ್ಟು, ಪಂಜಾಬ್ನಲ್ಲಿ 8.3ರಷ್ಟು, ಹಿಮಾಚಲ ಪ್ರದೇಶದಲ್ಲಿ 8.1ರಷ್ಟು, ಕೇರಳದಲ್ಲಿ 7.1ರಷ್ಟು. ಒಟ್ಟಾರೆಯಾಗಿ ಆಲ್ ಇಂಡಿಯಾ 2017-18 ಆರ್ಥಿಕ ಸಮೀಕ್ಷೆಯ ಪ್ರಕಾರ ಭಾರತದಲ್ಲಿ ಬಡತನದ ಪ್ರಮಾಣ 21.9. ಈ ರೀತಿ ಬೇರೆ ಬೇರೆ ದೇಶಗಳನ್ನು ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಆಯ್ದ ರಾಜ್ಯಗಳಲ್ಲಿನ ಬಡತನದ ಪ್ರಮಾಣವನ್ನು ಹೋಲಿಸ್ತಾ ನೋಡಿದ್ವಿ. ಅನ್ಎಂಪ್ಲಾಯ್ಮೆಂಟ್ ಟ್ರೆಂಡ್ಸ್, ನಿರುದ್ಯೋಗದ ಪ್ರವೃತ್ತಿಗಳು. ಬೇರೆ ಬೇರೆ ದೇಶಗಳಲ್ಲಿನ ಒಂದು ನಿರುದ್ಯೋಗವನ್ನು ನಾವು ಹೋಲಿಸಿ ನೋಡಿದಾಗ ಭಾರತದ ನಿರುದ್ಯೋಗದ ಸ್ಥಿತಿ ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಗೊತ್ತಾಗುತ್ತೆ. 1991ರಿಂದ 2019ರವರೆಗೆ ಭಾರತದಲ್ಲಿ ನಿರುದ್ಯೋಗ ದರ 5% 6% ಏರಿಳಿತವಾಗುತ್ತಾ ಹೋಗುತ್ತದೆ ಅನ್ನೋದು ಈ ಕೆಳಗಿನ ಕೋಷ್ಟಕದಿಂದ ಗೊತ್ತಾಗ್ತದೆ. ಇಲ್ಲಿ ಬೇರೆ ಬೇರೆ ದೇಶಗಳೊಂದಿಗೆ ಕಂಪೇರ್ ಮಾಡಿದಾಗ ವೆಸ್ಟ್ ಬ್ಯಾಂಕ್ ಆ್ಯಂಡ್ ಗಾಜಾ ಇಲ್ಲಿನ ನಿರುದ್ಯೋಗ ದರ 26.17ರಷ್ಟು, ಲೆಸ್ತೋ 23.47, ಇಸ್ತ್ವಾನಿ 22.8, ಸುಡಾನ್ 16.14, ಟ್ಯುನೇಷಿಯಾ 16.02, ಮಂಗೋಲಿಯಾ 6.1, ಉಜ್ಬೇಕಿಸ್ತಾನ್ 5.92, ಮಾಲ್ಡೋವಾ 5.47, ಇಂಡಿಯಾ 5.36.
ನೋಡಿರಿ, ಭಾರತದ ಪ್ರಮಾಣ ಎಷ್ಟು? ಶೇಕಡ 5.36. ಟಿಮರ್ ಲೆಸ್ಟ್ 4.55, ಇಂಡೋನೇಷ್ಯಾ 4.69, ಪಾಕಿಸ್ತಾನ್ 4.45, ಈ ರೀತಿ ಶ್ರೀಲಂಕಾದ್ದು 4.20, ಬಾಂಗ್ಲಾದೇಶ 4.19, ಈ ರೀತಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಸೊಲೊಮನ್ ಐಲ್ಯಾಂಡ್ಸ್ 0.58. ಬೇರೆ ಬೇರೆ ದೇಶಗಳೊಂದಿಗೆ ಹೋಲಿಸಿದಾಗ ಈ ರೀತಿ ಭಾರತದ ಪ್ರಮಾಣ ಒಂದು ಇತಿಮಿತಿಯಲ್ಲಿದೆ ಅಂತ ಹೇಳ್ಬೋದು. ಇಲ್ಲಿ 1991ರಿಂದ 2019ರವರೆಗಿನ ಭಾರತದ ನಿರುದ್ಯೋಗ ದರವನ್ನು ನಾವು ನೋಡಿದಾಗ ಇದು ಶೇಕಡ 5 ಮತ್ತು 6ರ ಮಧ್ಯೆ ಏರಿಳಿತವಾಗ್ತಾ ಹೋಗ್ತಾ ಇರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಸಾಮಾನ್ಯವಾಗಿ ಇಲ್ಲಿ ಈ ಚಾರ್ಟ್ನಲ್ಲಿ ನಮಗೆ ತಿಳಿದು ಬರುವುದೇನೆಂದರೆ 1991ರಿಂದ ನಿರಂತರವಾಗಿ ಏರಿಳಿತವಾಗ್ತಾ ಇರೋದನ್ನು ನಾವು ನೋಡ್ತಾ ಹೋಗ್ತೀವಿ. 1991ರಲ್ಲಿ 5.45, 92ರಲ್ಲಿ 5.50, 93ರಲ್ಲಿ 6.61, ಅಂದರೆ 0.11 ಹೆಚ್ಚಳವಾಗ್ತಾ ಹೋಯಿತು. 95ರಲ್ಲಿ 5.64, 96ರಲ್ಲಿ 0.02, 97ರಲ್ಲಿ 5.64, ಅಂದರೆ 0.02 ಕಡಿಮೆ ಆಯಿತು ಅಂತ ಹೇಳ್ಬೋದು. ಈ ರೀತಿ 5.5 ದರದಲ್ಲಿ 2005ರವರೆಗೆ ಬೆಳವಣಿಗೆ ಆಗಿದೆ. 2006ರಿಂದಲೂ ಕೂಡ ನಿರಂತರವಾಗಿ 2019ರವರೆಗೆ ಕೂಡ 5.45, 5.32, 5.28, 5.57, 5.64, 5.64, 5.65, 5.61, 5.57, 5.51, 5.33, 5.36, 2019ರಲ್ಲಿ 5.36. ಈ ರೀತಿ ಇದರಲ್ಲಿನ ಬದಲಾವಣೆ ಆಗಿರೋದನ್ನು ನಾವು ನಿರಂತರವಾಗಿ ನೋಡ್ತಾ ಹೋಗ್ತೀವಿ. ಒಟ್ಟಾರೆ ಭಾರತದ ನಿರುದ್ಯೋಗದ ಪ್ರಮಾಣ 5 ಮತ್ತು 6% ದರದಲ್ಲಿ ಮಧ್ಯದ ನಿರಂತರ ಏರಿಳಿತದೊಂದಿಗೆ ಮುಂದುವರೆದಿದೆ ಅಂತ ಹೇಳ್ಬೋದು. ಎಸ್, ಇನ್ನು ಭಾರತದ ಒಂದು 66ನೇ NSS ಸುತ್ತಿನ ಅಂದರೆ 2009-10ರಲ್ಲಿ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಜೇಷನ್ ತನ್ನ 66ನೇ ಸುತ್ತಿನ ನಿರುದ್ಯೋಗ ಸಮೀಕ್ಷೆಯನ್ನು ಮಾಡಲಾಯಿತು. ಈ ಸರ್ವೆಯಲ್ಲಿ ಕಾರ್ಮಿಕರ ಪಡೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಯಾವ ರೀತಿಯ ನಿರುದ್ಯೋಗ ಎಷ್ಟೆಷ್ಟು ಇತ್ತು ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ಸಾಮಾನ್ಯವಾಗಿ ನಿರುದ್ಯೋಗಗಳ ಪೂರ್ಣ ಸಂಖ್ಯೆ 2004-05ರಲ್ಲಿ 34 ದಶಲಕ್ಷದಿಂದ 2009-10ಕ್ಕೆ 28 ದಶಲಕ್ಷ ಅಥವಾ ಮಿಲಿಯನ್ಗೆ ಇಳಿಕೆ ಆಯಿತು. ನಿರುದ್ಯೋಗದ ಪ್ರಮಾಣ ಕಾರ್ಮಿಕರ ಶೇಕಡಾವಾರು ಎಂದಾಗ ನಿರುದ್ಯೋಗಿಗಳ ವಿಷಯದಲ್ಲಿ ವ್ಯಕ್ತಪಡಿಸಲಾಯಿತು. 1993-94ರಲ್ಲಿ 2.62ರಿಂದ 2004-05ಕ್ಕೆ 3.6ಕ್ಕೆ ಏರಿಕೆ ಆಯಿತು. ಅಂತೆಯೇ ನಿರುದ್ಯೋಗ ದರ 93-94ರಲ್ಲಿ 6.6% 2004-05ಕ್ಕೆ 8.28ಕ್ಕೆ ಏರಿದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಎಸ್, ಇಲ್ಲಿ ಯೂಶುವಲ್ ಪ್ರಿನ್ಸಿಪಲ್ ಸ್ಟೇಟಸ್ ಸಾಮಾನ್ಯ ಪ್ರಾಧಾನ್ಯ ಸ್ಥಿತಿಯಲ್ಲಿ ಗ್ರಾಮೀಣ ಭಾಗದಲ್ಲಿ 1.6, ನಗರ ಪ್ರದೇಶದಲ್ಲಿ 3.4, ಒಟ್ಟು 2.0% ದರದಲ್ಲಿ. ಕರೆಂಟ್ ವೀಕ್ಲಿ ಸ್ಟೇಟಸ್ ಸಾಪ್ತಾಹಿಕ ಸ್ಥಿತಿಯ ನಿರುದ್ಯೋಗದಲ್ಲಿ ಗ್ರಾಮೀಣ ಭಾಗದಲ್ಲಿ 3.3%, ನಗರ ಪ್ರದೇಶದಲ್ಲಿ 4.2%, ಒಟ್ಟು 3.6% ಸ್ಥಿತಿಯೊಂದಿಗೆ. ಇನ್ನು ಕರೆಂಟ್ ಡೈಲಿ ಸ್ಟೇಟಸ್ ದೈನಂದಿನ ಸ್ಥಿತಿಯಲ್ಲಿ ನಿರುದ್ಯೋಗದಲ್ಲಿ ಗ್ರಾಮೀಣ ಭಾಗದಲ್ಲಿ 6.8, ನಗರ ಪ್ರದೇಶದಲ್ಲಿ 5.8 ಮತ್ತು ಒಟ್ಟಾರೆಯಾಗಿ 6.6% ನಿರುದ್ಯೋಗದ ಪ್ರಮಾಣ ಇರುವುದನ್ನು ನಾವು NSSO 66th ರೌಂಡ್ ಕ್ಯಾಲ್ಕುಲೇಷನ್ದಲ್ಲಿ ಸಮೀಕ್ಷೆಯಲ್ಲಿ ನೋಡ್ತಾ ಹೋಗ್ತೀವಿ. ಒಟ್ಟಾರೆ ಈ ಒಂದು ಪ್ರವೃತ್ತಿಯನ್ನು ನೋಡಿದಾಗ ನಾವು ಕಂಡುಕೊಳ್ಳುವ ಒಂದು ಕನ್ಕ್ಲೂಷನ್ ಏನೆಂದರೆ ಇನ್ ದಿಸ್ ಕನ್ಕ್ಲೂಷನ್ unemployment and poverty are major concerns for any economy. For its developments, it must and it should. It is very important to understand the extent and causes of poverty and unemployment. This enables the country to find solutions and undertake policy measures to tackle the problem of poverty and unemployment. Yes, it is very concern thing for every economy. If
a country wants to develop economic develop, it it should it should study their unemployment and poverty reasons and solutions. It is important to understand the extent and causes. This enables a country to find solutions its poverty and unemployment and undertake policy measures to tackle this problem of poverty and unemployment. ಸಾಮಾನ್ಯವಾಗಿ ಈ ಒಂದು ಯಾವುದೇ ಆರ್ಥಿಕತೆ ಅದರ ಅಭಿವೃದ್ಧಿಗೆ ನಿರುದ್ಯೋಗ ಒಂದು ಅಳತೆಗೋಲಾಗಿದ್ದು, ನಿರುದ್ಯೋಗದ ವ್ಯಾಪ್ತಿ ಮತ್ತು ಕಾರಣಗಳನ್ನು, ಬಡತನದ ವ್ಯಾಪ್ತಿ ಮತ್ತು ಕಾರಣಗಳನ್ನು ಇವೆರಡನ್ನೂ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಒಂದು ರಾಷ್ಟ್ರ ತನ್ನ ಆರ್ಥಿಕ ಅಭಿವೃದ್ಧಿಯನ್ನು ನಿಜವಾಗಲೂ ಮಾಡಬೇಕಂಥೇಳಿ ನಿರ್ಧರಿಸಿದರೆ ಅದು ಕಡ್ಡಾಯವಾಗಿ ಈ ಎರಡು ಸಮಸ್ಯೆಗಳನ್ನು ನಿಭಾಯಿಸಲು ಪರಿಹಾರಗಳನ್ನು ಕಂಡುಹಿಡಿಯುವುದಕ್ಕೋಸ್ಕರ, ನೀತಿಗಳನ್ನು ರೂಪಿಸುವುದಕ್ಕೋಸ್ಕರ, ದೇಶವನ್ನು ಸಶಕ್ತಗೊಳಿಸಲು ಇವೆರಡು ಸಮಸ್ಯೆಗಳನ್ನು ಹೋಗಲಾಡಿಸಿ ಸಶಕ್ತಗೊಳಿಸಲು ಪ್ರಯತ್ನ ಪಡುವುದಾದರೆ ಇದೆರಡನ್ನೂ ಸರಿಯಾದ ರೀತಿಯಲ್ಲಿ ಇದರ ಒಂದು ಪ್ರಮಾಣ ಮತ್ತು ಕಾರಣಗಳನ್ನು ಸರಿಯಾಗಿ ಅಧ್ಯಯನ ಮಾಡಿದಾಗ ಅವುಗಳ ನಿವಾರಿಸಲಿಕ್ಕೆ ಸೂಕ್ತವಾದಂಥ ನೀತಿಗಳನ್ನು ರೂಪಿಸಿಕೊಳ್ಳಲಿಕ್ಕೆ, ಕಾರ್ಯಕ್ರಮಗಳನ್ನು ಆಯೋಜಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಅನ್ನುವುದು ಅತ್ಯಂತ ಪ್ರಮುಖವಾದುದು. ಇದಿಷ್ಟು ಭಾರತದಲ್ಲಿ ಬಡತನ ಮತ್ತು ನಿರುದ್ಯೋಗದ ಪ್ರವೃತ್ತಿಯನ್ನು ನೋಡಿದ್ವಿ. ಹೆಚ್ಚಿನ ಓದಿಗಾಗಿ ವಿದ್ಯಾರ್ಥಿಗಳು ದತ್ತ ಮತ್ತು ಸುಂದರಂ ಅವರ ಇಂಡಿಯನ್ ಎಕಾನಮಿಯನ್ನು ಆಂಗ್ಲ ಪುಸ್ತಕದಲ್ಲಿ ಮತ್ತು HR ಕೃಷ್ಣಮೂರ್ತಿಯವರ ಭಾರತದ ಆರ್ಥಿಕ ಅಭಿವೃದ್ಧಿ ಪುಸ್ತಕ ಕನ್ನಡ ಪುಸ್ತಕದಲ್ಲಿ ಹೆಚ್ಚಿನ ಓದಿಗಾಗಿ ಬಳಕೆ ಮಾಡಿಕೊಳ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.